ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷೆ ಹತ್ರ ಬರ್ತಾ ಇದೆ. ನಿಮಗೆ ಹೇಗೆ ಓದ್ಕೊಳ್ತಕ್ಕಂಥದ್ದು, MCQ ಅಥವಾ ಮ್ಯಾಚ್ ದ ಫಾಲೋಯಿಂಗು ಅಥವಾ ಗ್ರಾಮರ್ಗಳಿಗೆ ಯಾವ ರೀತಿ ಓದ್ಕೊಳ್ಳೋದು ಅನ್ನೋದು ನಿಮಗೆ ಒಂದು ರೀತಿಯ ಗೊಂದಲ ಆಗಿರ್ಬೋದು. ಆದರೆ ಪ್ರತಿ ಪಾಠಗಳಲ್ಲೂ ಕೂಡ ನೀವು ಕೆಲವು ಪದಗಳನ್ನು ಹುಡುಕಿ ಪಾಯಿಂಟ್ಸ್ ಮಾಡಿಕೊಂಡ್ರೆ ನೀವು ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ತದೆ. ನಾನು ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ, ಅವು ನಿಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗ್ತವೆ. ಮೊದಲನೇದು ಲಿಸನಿಂಗ್ ಅಂದರೆ ಪೇ ಅಟೆನ್ಷನ್ ಟು ಎ ಪ್ರೈವೇಟ್ ಕನ್ವರ್ಸೇಷನ್, ಅಂದರೆ ಗಮನ ಕೊಡ್ತಕ್ಕಂಥದ್ದು ಇನ್ನೊಬ್ಬರ ಒಂದು ಸಂಭಾಷಣೆ. ಒನ್ಸ್ ಕ್ಯಾಶುಯಲ್ ಅಂದರೆ ಪ್ರೊಟೆಕ್ಟೆಡ್ ಏರಿಯಾ, ಅಂದರೆ ರಕ್ಷಿತ ಒಂದು ಪ್ರದೇಶ ಅಂತಕ್ಕಂಥದ್ದು. ನೆಕ್ಸ್ಟು ಆಲ್ ಆ್ಯಂಡ್ ಸಂಡ್ರಿ ಅಂದರೆ ಎಲ್ಲರೂ ಅಂತ, ಎವರಿ ಒನ್. ಲೀಪ್ಸ್ ಆ್ಯಂಡ್ ಬೌಂಡ್ಸ್, ಸಿಗ್ನಿಫಿಕೆಂಟ್ ಗ್ರೌಂಡ್ ಅಂದರೆ ಗಮನಾರ್ಹವಾದ ಒಂದು ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂತ ಹೇಳಿ. ಸ್ಪ್ಲಿಟ್ ಸೆಕೆಂಡ್, ಬ್ರೀಫ್ ಟೈಮ್ ಅಂದರೆ ಭಾಳ ಕಡಿಮೆ ಸಮಯದಲ್ಲಿ ಅಂತ, ಕ್ಷಣಿಕ. ಲುಕ್ಔಟ್ ಅಂದರೆ ಟು ಫೈಂಡ್ ಅಂದರೆ ಗಮನ ಹುಡುಕ್ತಕ್ಕಂಥದ್ದು. ಕಮ್ ಅಪ್ ಅಂದರೆ ಟು ಮೂವ್ ಟುವರ್ಡ್ಸ್ ಅಂದರೆ ಮೇಲೆ ಬರ್ತಕ್ಕಂಥದ್ದು ಅಂಥೇಳಿ ಅರ್ಥ ಕೊಡ್ತದೆ. ಚಾನ್ಸ್ ಜೆಸ್ಚರ್, ಐಡಿಯಾ ವಿತ್ ನೋ ಇಂಟೆನ್ಷನ್ ಅಂದರೆ ಆಕಸ್ಮಿಕವಾಗಿ ಒಂದು ಗಮನ ಅಂತಕ್ಕಂಥದ್ದು. ಸ್ಟೆಪ್ ಆಫ್ ಅಂದರೆ ಟು ಡ್ರಾಪ್ ಆಫ್ ಎ ಶೋರ್ ಅಂದರೆ ತೀರದಿಂದ ಕೆಳಗಿಳಿತಕ್ಕಂಥದ್ದು. ಕಠಿನ್ ಅಂದರೆ ಇನ್ನೊಬ್ಬರ ವಾಹನದ ಮುಂದೆ ಬಂದು ಆಕಸ್ಮಿಕವಾಗಿ ಬರ್ತಕ್ಕಂಥದ್ದು ಕಠಿನ್ ಅಂತಕ್ಕಂಥದ್ದು. ಟೇಕ್ ಏಮ್, ಟು ಪಾಯಿಂಟ್ ಔಟ್ ಅಟ್ ದ ಟಾರ್ಗೆಟ್ ಅಂದರೆ ಗುರಿ ಇಡ್ತಕ್ಕಂಥದ್ದು. ಫೇರ್ ಗೇಮ್ ಅಂದರೆ ಅನ್ ಅಕ್ಸೆಪ್ಟಬಲ್ ಆ್ಯಕ್ಟ್ ಅಂತ, ಒಂದು ಒಪ್ಪಿಗೆಯ ಚಟುವಟಿಕೆ ಅಂತೇಳಿ ಹೇಳ್ಬೋದು. ಲುಕ್ ಇನ್ ಟು ಸರ್ಚ್ ಆರ್ ಟು ಇನ್ವೆಸ್ಟಿಗೇಟ್ ಅಂತ ಹೇಳ್ಬೋದು, ಅಂದರೆ ಸಂಶೋಧನೆ ಮಾಡ್ತಕ್ಕಂಥ, ಕಂಡುಹಿಡಿತಕ್ಕಂಥದ್ದು. ಗೆಟ್ ಇನ್ ಟು ಅಂದರೆ ಟು ಫಾಲೋ ಅಂದರೆ ಅನುಸರಿಸುವುದು ಅಂತಕ್ಕಂಥದ್ದು. ಹಿಟ್ ಔಟ್ ಅಂದರೆ ಟು ನಾಕ್ ಅಂತ ಹೇಳ್ಬೋದು, ಹೊಡಿತಕ್ಕಂಥದ್ದು, ಅಥವಾ ಟು ಬ್ರೇಕ್ ಅಂತ ಮುಡಿತಕ್ಕಂಥದ್ದು. ಹ್ಯಾಮರ್ ಅಟ್ ದ ಫೆಟರ್ಸ್ ಅಂದರೆ ಟು ಬ್ರೇಕ್ ಅಥವಾ ಟು ರಿಮೂವ್ ಅಂದರೆ ಮುರಿದಾಕ್ತಕ್ಕಂಥದ್ದು ಅಥವಾ ತೆಗೆದಾಕ್ತಕ್ಕಂಥದ್ದು ಅಂತಕ್ಕಂಥದ್ದು. ಟೇಕ್ ಟು ಅಡಾಪ್ಟ್ ಅಂದರೆ ಹೊಂದ್ಕೊಳ್ತಕ್ಕಂಥದ್ದು ಅಥವಾ ಟು ಪ್ರಾಕ್ಟೀಸ್ ಅಂತೇಳಿ ಅರ್ಥ ಕೊಡ್ತದೆ. ಜಿಪ್ ಅಲಾಂಗ್, ಮೂವ್ ಇನ್ ಎ ಲಾಂಗ್ ಕ್ಯೂ ಅಂದರೆ ಒಂದು ದೊಡ್ಡ ಕ್ಯೂನಲ್ಲಿ ಚಲಿಸ್ತಕ್ಕಂಥದ್ದು ಉಂಟದು. ಪೇ ನೋ ಅಟೆನ್ಷನ್, ಟು ನೆಗ್ಲೆಕ್ಟ್ ಅಂತ ಕಡೆಗಣಿಸ್ತಕ್ಕಂಥದ್ದು. ಗಿವ್ ಅಪ್ ಅಂದರೆ ಟು ಅಬಾಂಡನ್, ಟು ಸ್ಟಾಪ್ ಅಂತ ಬಿಟ್ಬಿಡ್ತಕ್ಕಂಥದ್ದು. ಸೆಪ್ಟ್ ಅಕ್ರಾಸ್ ಅಂದರೆ ಸ್ಪ್ರೆಡ್ ರ್ಯಾಪಿಡ್ಲಿ, ಜೋರಾಗಿ ಹರಡ್ತಕ್ಕಂಥದ್ದು. ಟ್ಯಾಪ್ ದ ಎನರ್ಜಿ, ಯೂಸ್ ಸಮಥಿಂಗ್ ಫಾರ್ ಗುಡ್ ರಿಸಲ್ಟ್ ಅಂದರೆ ಅರ್ಥ ಒಳ್ಳೆಯ ಫಲಿತಾಂಶಕ್ಕಾಗಿ ಏನಾದರೂ ಬಳಸ್ಕೊಳ್ತಕ್ಕಂಥದ್ದು. ಪುಟ್ ಅಪ್ ವಿತ್, ಟು ಬೇರ್, ಟು ಟಾಲರೇಟ್ ಅಂತ ಸಹಿಸ್ಕೊಳ್ತಕ್ಕಂಥದ್ದು ಅಂತ ಅರ್ಥ ಕೊಡ್ತದೆ. ಟರ್ನ್ ಔಟ್, ಟು ಎಂಡ್ ಅಪ್ ಅಥವಾ ರಿಸಲ್ಟ್ ಅಂತೇಳಿ ಅರ್ಥ ಕೊಡ್ತದೆ, ಅಂದರೆ ಕೊನೆಗೊಳಿಸ್ತಕ್ಕಂಥದ್ದು ಅಂತ. ಸ್ಟ್ರಕ್ ಬೈ ಅಂದರೆ ಇಂಪ್ರೆಸ್ಡ್ ಅಂತೇಳಿ ಭಾಳ ಪ್ರೇರೇಪಣೆ ಆಗ್ತಕ್ಕಂಥದ್ದು. ಫ್ಯಾಸಿನೇಟೆಡ್, ಅಟ್ರಾಕ್ಟೆಡ್ ಆಕರ್ಷಿತರಾಗುವುದು ಅಂತ. ಬ್ರೈನ್ ಚೈಲ್ಡ್, ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಕನಸಿನ ಒಂದು ಯೋಜನೆ ಅಂತಕ್ಕಂಥದ್ದು ಹೇಳ್ಬೋದು. ಟೇಕ್ ಬೈ ಸ್ಟಾರ್ಮ್, ಗ್ರೇಟ್ ಸಕ್ಸಸ್ ಅಂತ ದೊಡ್ಡ ಒಂದು ಯಶಸ್ಸು ಅಂತಕ್ಕಂಥದ್ದು. ಗೋ ಇನ್ ಫಾರ್ ಅಂದರೆ ಪ್ರಾಕ್ಟೀಸ್ ಅಂತೇಳಿ ಅರ್ಥ ಕೊಡ್ತೀವಿ, ಅಂದರೆ ಪೂರ್ವ ಸಿದ್ಧತೆ ಅಂತ. ಅಡಾಪ್ಟ್ ಅಂದರೆ ಹೊಂದ್ಕೊಳ್ತಕ್ಕಂಥದ್ದು. ಕಟ್ ಡೌನ್ ಅಂದರೆ ಟು ರೆಡ್ಯೂಸ್ ಅಂದರೆ ಕಡಿತಗೊಳಿಸ್ತಕ್ಕಂಥದ್ದು. ಈ ಸ್ನೋವಿ ಡವ್ ಅನ್ನೋದು ಏನಕ್ಕೆ ಯಾರನ್ನು ಸೂಚಿಸುತ್ತೆ? ಸ್ನೋವಿ ಡವ್ ಅಂದರೆ ಜೂಲಿಯಟ್. ಕ್ರೌಸ್ ಅಂದರೆ ಯಾರನ್ನು ಸೂಚಿಸುತ್ತೆ? ಜೂಲಿಯಟ್ಸ್ ಕಂಪ್ಯಾನಿಯನ್ ಅಂತ ಅನಿಸುತ್ತೆ. ಯಾಂಡರ್ ಲೇಡಿ ಯಾರು? ಜೂಲಿಯಟನೇ. ಡೇ ಇನ್ ನೈಟ್ ಯಾರು? ರೋಮಿಯೋನನ್ನು ಕರಿತಾ ಇದ್ರು. ಗ್ಯಾರಿಶ್ ಅಂತಂದರೆ ಆ ಪದ ಒಳೆಯೋದು ಅಂತೇಳಿ, ಅದು ಯಾರನ್ನು ಸೂಚಿಸುತ್ತೆ? ಸನ್. ಮೊನೆಕೋ ಅಂತಕ್ಕಂಥದ್ದು ಯಾವುದು? ಅದಕ್ಕೆ ಏನಂತ ಕರಿತಾ ಇದ್ರು? ಟಾಯ್ ಕಿಂಗ್ಡಮ್. ಗೇಮಿಂಗ್ ಹೌಸು ಎಂಥ ಬಿಸ್ನೆಸ್ ಅಂತ ಕರೀತು? ಡರ್ಟಿ. ರೌಲೆಟ್ ಅನ್ನೋದು ಅದು ಯಾವುದಕ್ಕೆ ಸಂಬಂಧ? ಗ್ಯಾಮ್ಲಿಂಗ್ ಗೇಮ್ ಅದು ರೌಲೆಟ್ ಅದು. ನೆಕ್ಸ್ಟು ಗಿಲೋಟಿನ್ ಅಂದರೆ ಮೆಷಿನ್ ಟು ಕಟ್ ದ ಹೆಡ್, ಒಬ್ಬ ವ್ಯಕ್ತಿಯ ಕತ್ತನ್ನು ಕತ್ತರಿಸ್ಲಿಕ್ಕೆ ಬಳಸ್ತಕ್ಕಂಥದ್ದು. ದ ಪ್ರಾಫಿಟ್ ಯಾರು?
ಖಲೀಲ್ ಗಿಬ್ರಾನ್ ಕವಿ. ಆನ್ ಚಿಲ್ಡ್ರನ್ನು ಅದಕ್ಕೆ ಎಂಥ ಪದ್ಯ ಅಂತ ಕರೀತಾರೆ, ಪೊಯಿಟಿಕ್ ಎಸ್ಸೆ. ಆರ್ಚರ್ ಅಂದರೆ ಯಾರು? ಗಾಡ್. ಬೋಸ್ ಅಂದರೆ ಪೇರೆಂಟ್ಸ್. ಲಿವಿಂಗ್ ಯಾರೋಸು? ಚಿಲ್ಡ್ರನ್. ನವಧಾನ್ಯ ಏನದು? ಬಯೋಡೈವರ್ಸಿಟಿ ಫಾರ್ಮ್. ಕಾರ್ಮೆ ಕಲೀನನ್ ಯಾರು? ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟು. ಕ್ಯಾರೋಲಿನ್ ಮರ್ಚೆಂಟ್ ಯಾರು? ಅಮೇರಿಕನ್ ಹಿಸ್ಟೋರಿಯನ್. ರವೀಂದ್ರನಾಥ್ ಟ್ಯಾಗೋರು ನೊಬೆಲ್ ಪ್ರೈಸ್ ಲಾರೆಟ್. ಮೋನೋಕಲ್ಚರ್ಸ್ ಆಫ್ ದ ಮೈಂಡ್ ಯಾರು ಬರೆದಿದ್ದು? ವಂದನಾ ಶಿವ. ಹಾರ್ಮೋನಿ ವಿತ್ ನೇಚರು ಯಾರದ್ದು? UN ರಿಪೋರ್ಟ್ ಆಗಿದೆ. ತಪೋವನ್ನು ರವೀಂದ್ರನಾಥ್ ಟ್ಯಾಗೋರ್ ಬರೆದಿರೋದು. ಟೆರ್ರಾ ನಲಿಯಸ್ ಅಂದ್ರೇನು? ಎಂಟಿ ಲ್ಯಾಂಡ್ ಫಾರ್ ಹ್ಯೂಮನ್ ಆಕ್ಯುಪೇಷನ್, ಖಾಲಿ ಭೂಮಿ ಇರ್ತಕ್ಕಂಥದ್ದು. ಟೆರ್ರಾ ಮೇಡರ್ ಅಂದರೆ ಮದರ್ ಅರ್ತ್, ಮಾತೃಭೂಮಿ. ಗ್ಯಾಲೆಂಟ್ ಲವರ್ ಯಾರು? ಡಾನ್ ಗೊನ್ಸಾಲೋ. ಸಿಲ್ವರ್ ಮೇಡನ್ ಡೂನಾ ಲೋರಾ. ಪೆಟ್ರಾ ಡೂನಾ ಲೋರಾಸ್ ಕೇರ್ ಟೇಕರ್. ಡೂನಾ ಲೋರಾಳ ನೋಡ್ಕೊಳ್ತಕ್ಕಂಥವು. ಜುಯಾನಿಟಾ ಯಾರು? ಡಾನ್ ಗೊನ್ಸಾಲೋಸ್ ಕೇರ್ ಟೇಕರ್, ಅವಳು ನೋಡ್ತಕ್ಕಂಥ. ರೀಡಿಂಗ್ ಗ್ಲಾಸು ಯಾರು ಹಾಕೊಳ್ತಿದ್ದು? ಡಾನ್ ಗೊನ್ಸಾಲೋ. ಪ್ಯಾರಾಸೋಲ್ ಛತ್ರಿ ಇಟ್ಕೊಂಡಿದ್ದು ಯಾರು? ಡೂನಾ ಲೋರಾ. ಬ್ಯಾಗ್ ಆಫ್ ಬ್ರೆಡ್ ಕ್ರಮ್ಸ್ ಯಾರ ಕೈಲಿದ್ದು? ಪೆಟ್ರಾ. ವೇಲೆನ್ಷಿಯಾ ಯಾರ್ದು? ನೇಟಿವ್ ಪ್ಲೇಸ್ ಆಫ್ ಡಾನ್ ಗೊನ್ಸಾಲೋ, ಅವನ ಮೂಲ ಸ್ಥಳ. ಮೇರಿಸೆಲ ಯಾರ ಮನೆಯದು? ಡೂನಾ ಲೋರಾ. ವೈಲ್ಡ್ ಬೋರ್ಸ್ ಹೆಡ್ ಅಂದರೆ ಕಾಡು ಹಂದಿಯ ತಲೆ, ಅದು ಗಂಡು. ಡಾನ್ ಗೊನ್ಸಾಲೋ ಅವನು ಹೇಳೋದು. ಟೈಗರ್ ಸ್ಕಿನ್ ಯಾರ ಹತ್ರ ಇತ್ತು? ಡೂನಾ ಲೋರಾ ಹತ್ರ. ಗ್ಲ್ಯಾಡ್ ಗ್ರೇಸ್ ಅಂದರೆ ಏನು ಸೂಚಿಸುತ್ತೆ? ಫಿಸಿಕಲ್ ಬ್ಯೂಟಿ. ಓಲ್ಡ್ ಮ್ಯಾನ್ ಯಾರು? ಅವನು ಯಾವುದರಲ್ಲಿ ಪರಿಣಿತ ಆಗಿದ್ದ? ವೆಲ್ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಆರ್ಟ್ ಅಂದರೆ ಏನಾಗಿತ್ತು? ರೇಸಾನ್ ಡೆಟ್ರಾ ಅಂದರೆ ಅದು ರೀಸನ್ ಫಾರ್ ಲೈಫ್ ಅಂತ ಆಗಿತ್ತು. ತಮ್ಮಣ್ಣಂಗೆ. ಸಾಫ್ಟ್ ನೇಲ್ ಅಂದರೆ ಹಾರ್ನ್ ಅಂದರೆ ಸಾಫ್ಟ್ ನೇಲ್. ಪೆಟಲ್ಡ್ ಟೋಸ್ ಅಂದರೆ ದಳಗಳಂತಿರುವ ಕಾಲ್ಬೆರಳುಗಳು. ಯಾವ ಥರ ಕಾಣ್ತಾ ಇದ್ವು? ವರ್ಮ್ಸ್. ಜಾರ್ಜ್ ಲೂಯಿಸ್ ಬೊರೆಸ್ ಅವ್ರು ಯಾರು? ಅರ್ಜೆಂಟೈನ್ ದೇಶದ ರೈಟರ್. ಗ್ರಿಮ್ಸ್ ಫೇರಿ ಟೇಲ್ಸ್ ಅದೇನು ಆಗಿತ್ತು? ಬೋರೆಸ್ ಫಸ್ಟ್ ಲಿಟ್ರರಿ ರೀಡಿಂಗ್, ಬೋರೆಸ್ ಅವರ ಮೊದಲ ಒಂದು ಪುಸ್ತಕ ಓದಿದಂಥದ್ದಾಗಿತ್ತು. ಡೂನಾ ಲಿಯೋನಾರ್ ಯಾರವರು? ಬೋರೆಸ್ ಮದರ್. ಬ್ಲೈಂಡ್ನೆಸ್ ಅಂದ್ರೇನು? ಬೋರೆಸ್ ಪ್ರಕಾರ ವೇ ಆಫ್ ಲೈಫ್. ಓಮರ್ ಯಾರು ಏನು ಬರೆದಿರೋದು? ಗ್ರೀಕ್ ಬ್ಲೈಂಡ್. ಅವನು ಯಾರು? ಗ್ರೀಕ್ ಬ್ಲೈಂಡ್ ಪೊಯೆಟ್ ಅವನು. ದ ಒಡಿಸ್ಸಿ ಅದೇನದು? ಗ್ರೀಕ್ ಎಪಿಕ್. ಡಿಕ್ಲೈನ್ ಆಫ್ ದ ವೆಸ್ಟ್ ಯಾರು ಬರೆದಿರೋದು? ಓಸ್ವಾಲ್ಡ್ ಸ್ಪ್ಯಾಂಗ್ಲರ್. ಓಸ್ವಾಲ್ಡ್ ಫೆಂಗಲ್ ಯಾರು? ಜರ್ಮನ್ ರೈಟರ್. ಬರ್ನಾರ್ಡ್ ಶಾ ಯಾರವರು? ಐರಿಷ್ ಪ್ಲೇ ರೈಟ್. ಬುಕ್ ಅಂದರೆ ಏನದು? ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್, ಅದ್ಭುತ ಸಂಶೋಧನೆ. ಟೆಲಿಫೋನ್ ಏನಾಗಿರುತ್ತೆ? ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ವಾಯ್ಸ್, ಮನುಷ್ಯನ ಧ್ವನಿಯ ಮುಂದುವರಿಕೆ. ಟೆಲಿಸ್ಕೋಪು ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಸೈಟ್, ಮನುಷ್ಯನ ದೃಷ್ಟಿಯ ಮುಂದುವರಿಕೆ. ಮೈಕ್ರೋಸ್ಕೋಪ್ ಏನಾಗಿದೆ? ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಸೈಟ್ ಮೈಕ್ರೋಸ್ಕೋಪ್ ಅಂದರೆ ಮನುಷ್ಯನ ದೃಷ್ಟಿಯ ಮುಂದುವರಿಕೆ. ಸ್ವರ್ಡ್ ಅನ್ನೋದು ಯಾವುದು? ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಆರ್ಮ್ಸ್, ಮನುಷ್ಯನ ತೋಳ್ಬಲಗಳ ಮುಂದುವರಿಕೆಯಾಗಿದೆ. ಪ್ಲೋ ಅನ್ನೋದೇನು? ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಆರ್ಮ್ಸ್, ಅದು ಕೂಡ ಈ ನೇಗಿಲು ಅನ್ನೋದು ಕೂಡ ಮನುಷ್ಯನ ತೋಳ್ಬಲಗಳ ಮುಂದುವರಿಕೆ. ಬುಕ್ ಅನ್ನೋದೇನು? ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿ, ಮನುಷ್ಯನ ಕಲ್ಪನೆ ಮತ್ತು ನೆನಪಿನ ಶಕ್ತಿ ಆಗಿದೆ. ಲಿಟ್ರೇಚರ್ ಅನ್ನೋದೇನು? ಕಂಟ್ರೋಲ್ ಡ್ರೀಮ್ ಅಂದರೆ ಒಂದು ಕನಸು, ಒಂದು ಲಿಮಿಟೆಡ್ ಕನಸು ಆಗಿದೆ. ಹ್ಯೂಮನ್ ಪಾಸ್ಟ್ ಅನ್ನೋದೇನು? ಸೀಕ್ವೆನ್ಸ್ ಆಫ್ ಅವರ್ ಡ್ರೀಮ್ಸ್ ಅಂದರೆ ನಮ್ಮ ಕನಸುಗಳ ಒಂದು ಹಂತ ಹಂತವಾಗಿ ಬರ್ತಕ್ಕಂಥದ್ದು. ರೋರಿಂಗ್ ಸ್ಟ್ರೀಮ್ ಅನ್ನೋದು ರಷಸ್ ಫಾಸ್ಟ್, ಅದು ಜೋರಾಗಿ ಹರಿತಕ್ಕಂಥದ್ದು. ರೋಲಿಂಗ್ ಸರ್ಫ್ ಅನ್ನೋದು ಪೌಂಡ್ ಅಟ್ ದ ಎಡ್ಜ್ ಆಫ್ ವೇವ್ಸ್, ಅಲೆಗಳ ತುದಿಯಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ ಸನ್ಶೈನ್ ಯಾರು ತಿಳಿಸುತ್ತೆ? ಲೀನ್ಸ್ ಆನ್ ವರ್ಗೆಂಟ್ ಗಾರ್ಡನ್ಸ್. ಓಡೆಂಟ್ ಗಾರ್ಡನ್ಸ್ ಅಂದರೆ ಹೊಳಿತಾ ಇರ್ತಕ್ಕಂಥ ಗಾರ್ಡನ್ಗಳ
ಮೇಲೆ ಹೊರಕೊಂಡಂಗೆ ಕಾಣ್ತದೆ, ಕ್ರಾಸಾಗಿ ಬೀಳ್ತಾ ಇರ್ತಕ್ಕಂಥದ್ದು. ದ ಪಾಯೆಟ್ ಯಾರವರು? ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್, ಭೂಮಿ ಮೇಲೆ ಸ್ವರ್ಗವನ್ನು ಸೃಷ್ಟಿ ಮಾಡೋರು ಅವರೇನು. ಜಪಾನ್ ಓವರ್ ಕ್ರೌಡೆಡ್ ಐಲ್ಯಾಂಡ್, ಅದು ತುಂಬ ಜನನಿಬಿಡ ಒಂದು ದ್ವೀಪ ಅಂತಕ್ಕಂಥದ್ದು. ಟೆಲಿಫೋನ್ ರಿಸೀವರ್. ಮ್ಯಾನ್ಸ್ ಕ್ಯಾಶಲ್, ಒಬ್ಬ ಮನುಷ್ಯನ ಒಂದು ಹಡಗು ಇದ್ದಂಗೆ. ಮೊಸೈಕ್ಸ್ ಯೂನಿಕ್ ಟೈಪ್ ಆಫ್ ಡೆಕೋರೇಷನ್, ಅದು ಒಂದು ರೀತಿ ವಿಶಿಷ್ಟವಾದ ಒಂದು ಡೆಕೋರೇಷನ್ ಮೊಸೈಕ್ಸ್ ಆಗಿದೆ. ಅವಿನಡ ಪ್ರೆಸಿಡೆಂಟೆ ವರ್ಗಾಸ್. ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್ ಇನ್ ಬ್ರೆಜಿಲ್, ಬ್ರೆಜಿಲ್ನಲ್ಲಿ ಅತ್ಯಂತ ವರ್ಸ್ಟ್ ಪ್ಲೇಸ್ ಟ್ರಾಫಿಕ್ನಲ್ಲಿ. ರೂಫಸ್ ಒಕ್ಕಿಗೆ ಯಾರು? ರೂಫ್ ಫಾರ್ ಶಾರ್ಟ್, ಅವನು ರೂಫ್ ಅಂತ ಕರಿತಾ ಇದ್ರು. ಮಾರ್ಕಸ್ ಐಬಿ ಮಿನಿಸ್ಟರ್ ಆಫ್ ಕಲ್ಚರ್, ಅವನು ಸಾಂಸ್ಕೃತಿಕ ಮಂತ್ರಿ. ಮಾರ್ಕಸ್ ಐಬಿ ಇನ್ನೇನು ಆಗಿದ್ದ ಅವನು? ಯಾವ ಪಕ್ಷಕ್ಕೆ ಸೇರಿದ? ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಮೂಡೂಕ ಯಾರು? ಪಕ್ಷದವನು ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಚಿಹ್ನೆ ಯಾವುದು? ಮೋಟಾರ್ ಕಾರು. ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಸೈನು ಮ್ಯಾನ್ಸ್ ಹೆಡ್, ಮನುಷ್ಯನ ತಲೆ. ಅಗ್ಬು FASNವಾ, ಅವನೇನಂತ ಕರಿತಿದ್ರು? ಮ್ಯಾನ್ ಆಫ್ ಐ ಟ್ರೆಡಿಷನಲ್ ಟೈಟಲ್. ನೆಕ್ಸ್ಟ್ ಪುದುಕೋಟಾಯ್, ಎಲ್ಲಿದೆ ಅದು? ಡಿಸ್ಟ್ರಿಕ್ಟ್ ಇನ್ ತಮಿಳ್ನಾಡು. ಅರಿವೋಳಿಯ ಕಮ್ಮು, ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಲಿಟ್ರಸಿ ಡ್ರೈವ್, ಅಂದರೆ ಸಾಕ್ಷರತಾ ಆಂದೋಲನ. ಎನ್ ಕನ್ನಮ್ಮಳ್ಳು ಯಾರವರು? ಅರಿವೋಳಿ ಸೆಂಟ್ರಲ್ ಕೋಆರ್ಡಿನೇಟರು. ಶೀಲಾರಾಣಿ ಚುಂಕತ್ತು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಪುದುಕೋಟಾಯ್, DC ಆಗಿದ್ದರು. ಎಸ್ ಕನಕರಾಜನ್ ಯಾರು? ಓನರ್ ಆಫ್ ರಾಮ್ ಬೈಸಿಕಲ್ ಓನರ್. ಮುತ್ತುವಾಸ್ಕರನ್ ಏನು ಬರ್ತಿದ್ದಾರೆ? ಸೈಕ್ಲಿಂಗ್ ಆ್ಯಂಥಮ್, ಅಂದರೆ ಸೈಕಲ್ ಸಂಬಂಧಪಟ್ಟಂಥ ಒಂದು ಗೀತೆಯನ್ನು ಬರೆದಿದ್ದಾರೆ. ಮನೋರ್ಮಣಿ ಯಾರು? ಕ್ವಾರಿ ವರ್ಕರ್, ಅಂದರೆ ಕಲ್ಲು ಹೊಡಿತಕ್ಕಂಥ ಒಬ್ಬ ಕೆಲಸಗಾರ್ತಿ. ಆಮೇಲೆ ಅರಿವೋಳಿ ವಾಲಂಟಿಯರ್, ಅರಿವೋಳಿಯ ಒಂದು ಸ್ವಯಂ ಕಾರ್ಯಕರ್ತೆ. ಪಿ ಸಾಯಿನಾಥ್ ಯಾರು? ಇಂಡಿಯನ್ ಜರ್ನಲಿಸ್ಟ್, ಭಾರತದ ಒಬ್ಬ ಪತ್ರಕರ್ತ. ಅನ್ಟಚಬಿಲಿಟಿ ಡ್ಯಾಪ್ನೆಸ್ ಆನ್ ದ ಎಡ್ಜ್ ಆಫ್ ದ ವೆಲ್ ಅನ್ನೋದನ್ನು ಸೂಚಿಸುತ್ತೆ. ಚಾದರ್ ಟ್ಯಾಂಕು, ಅದಕ್ಕೆ ಸಂಬಂಧಪಟ್ಟ ಏನು? ಮಾಹದ್ ಸ್ಟ್ರಗಲ್ಲು. ವೀಕ್ಲಿ ಬಾತ್ ಅನ್ನೋದೇನು? ವಂಡ್ರಸ್ ಫೆಸ್ಟಿವಲ್. ಸುನಾಮಿ ಏನು? ಜೈಂಟ್ ಸಿ ವೇವ್ಸ್, ಅಲೆಗಳು, ದೊಡ್ಡ ಅಲೆಗಳು. ವಾಟರು ಏನಾಗಿದೆ? ಮಲ್ಟಿನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮಾರಾಟದ ವಸ್ತು. ವಾಟರ್ ಅನ್ನೋದು ಏನಂತ ತಿಳ್ಕೊಂಡಿದೆ? ಅದಕ್ಕೆ ಆಮ್ನಿಷೆಂಟ್ ಅಂತ ಕರೀತಾರೆ, ಅಂದರೆ ಸರ್ವಜ್ಞ. ರೋಮಿಯೋ ಆ್ಯಂಡ್ ಜೂಲಿಯೆಟ್ಟು ಯಾರು ಬರೆದಿರೋದು? ವಿಲಿಯಂ ಶೇಕ್ಸ್ಪಿಯರ್. 2 ಡಿಯರು ಯಾರು ಬರೆದಿರೋದು? ಲಿಯೋ ಟಾಲ್ಸ್ಟಾಯ್. ಆನ್ ಚಿಲ್ಡ್ರನ್ನು ಖಲೀಲ್ ಗಿಬ್ರಾನ್. ಎವ್ರಿಥಿಂಗ್ ಐ ನೀಡ್ ಟು ನೋ ಪಾಠ ಬರೆದಿರೋರು ವಂದನಾ ಶಿವ. ಅ ಸನಿ ಮಾರ್ನಿಂಗು ಸೆರಾಫಿನ್ ಜೋವಾಕಿನ್ ಆ್ಯಂಡ್ ಅಲ್ವಾರೆಸ್ ಕ್ವಿಂಟೆರೋ ಅಂತಕ್ಕಂಥ. ವೆನ್ ಯು ಆರ್ ವರ್ಲ್ಡ್ ಬರೆದಿರೋ WB ಯೇಟ್ಸ್. ಗಾರ್ಡನರು P ಲಂಕೇಶ್, ದ ಗಾರ್ಡನರ್. ಆಮೇಲೆ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡು ಪ್ಯಾಬ್ಲೋ ನೆರೂಡ ಬರೆದಿರೋದು. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಕುವೆಂಪು. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಜಾರ್ಜ್ ಮೈಕ್ಸ್. ದ ವಾಟರು ಚಿನುವಾ ಅಚಿಬೆ ಬರೆದಿರೋದು. ವೇರ್ ದೆರ್ ಇಸ್ ಎ ವೀಲ್ P ಸಾಯಿನಾಥ್. ವಾಟರು ಚಲಪೆಲ್ಲಿ ಸ್ವರೂಪನಾಣಿ. ಮ್ಯಾನ್ ಲೂಸಸ್ ದಿಸ್ ನೇಮ್, ಯಾವಾಗ ಮನುಷ್ಯ ಹೆಸರು ಕಳ್ಕೊತಾನೆ? ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್. ಹೂ ಕೆನಾಟ್ ವಿತ್ಸ್ಟ್ಯಾಂಡ್ ಎಗೋನಿ ಆ್ಯಂಡ್ ಬೋರ್ಡಮ್? ಮ್ಯಾನ್. ಬೋಯಿಂಗಲ್ಸ್ ಎಂಪ್ಲಾಯ್ಡ್ ಇನ್ ಜಾಪನೀಸ್ ಸ್ಟೋರ್ಸ್. ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್, ಅಂದರೆ ಸಾಕ್ಷರತಾ ಆಂದೋಲನದ ಭಾಗ ಯಾವುದು? ಮೊಬಿಲಿಟಿ. ಸೈಕ್ಲಿಂಗ್ ಅನ್ನೋದೇನು? ಫ್ರೀಡಮ್ಮು, ಇಂಡಿಪೆಂಡೆನ್ಸು ಮತ್ತು ಮೊಬಿಲಿಟಿ. ಆಮೇಲೆ ಶೀಲಾರಾಣಿ ಚುಂಕತ್ ಬ್ರೈನ್ ಚೈಲ್ಡ್ ಯಾವುದು? ಸೈಕ್ಲಿಂಗ್. ಎಕ್ಸ್ಪೆನ್ಸಿವ್ ಯಾವುದು? ಮೋಟಾರ್ ಕಾರ್ಸ್. ಹೆಜಾರ್ಡಸ್ ಯಾರ್ದು? ಪೆಡೆಸ್ಟ್ರಿಯನ್ಸ್ ಲೈಫು. ಸೊ ಈ ರೀತಿ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳೋದ್ರಿಂದ ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ
ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.